ಹಾಯ್ ನಮಸ್ಕಾರ ಫ್ರೆಂಡ್ಸ್. ನೋಡಿ ಡಿಸೈನ್ ಎಷ್ಟು ಚೆನ್ನಾಗಿದೆ ಅಲ್ವಾ? ಬನ್ನಿ ಈ ಡಿಸೈನ್ನ ಇವತ್ತು ಹೇಗೆ ಹಾಕೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಏನೇನು ಬೇಕು, ಹೇಗೆ ಹಾಕಬೇಕು ಮತ್ತು ಕುಚ್ಚನ್ನ ಹೇಗೆ ಕಟ್ಟಬೇಕು ಅಂತ ಫುಲ್ಲು ನಾನು ನಿಮಗೆ ಹೇಳ್ಕೊಡ್ತೀನಿ. ಮತ್ತು ಲಾಸ್ಟಲ್ಲಿ ಕಟ್ ಮಾಡಿರೋ ಥ್ರೆಡ್ನ ಹೇಗೆ ಸ್ಟಿಚ್ ಮಾಡಬೇಕು ಎಲ್ಲನೂ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಬನ್ನಿ ನೋಡೋಣ. ಎಷ್ಟು ಚೆನ್ನಾಗಿದೆ ಅಲ್ವಾ? ಕ್ಯೂಟಾಗಿ ಚೆನ್ನಾಗಿದೆ. ಬನ್ನಿ ಸ್ಟಾರ್ಟ್ ಮಾಡೋದ. ನೋಡಿ ಹೀಗೆ ಸ್ಯಾರಿದು ಪಲ್ಲು ಏನಿದೆ ಅಲ್ವಾ, ಇದು ನಾನು ನಿಮಗೆ ಸ್ಯಾಂಪಲ್ ಪೀಸಲ್ಲಿ ತೋರಿಸ್ತಾ ಇದ್ದೀನಿ. ಪಲ್ಲುದ ರೈಟ್ ಸೈಡಲ್ಲಿ ಡಿಸೈನ ಸ್ಟಾರ್ಟ್ ಮಾಡಿ ಇದಕ್ಕೆ ಸ್ಕ್ವಯರ್ ಶೇಪ್ದು ಬೀಡು ಮತ್ತು ನಾರ್ಮಲ್ ಸ್ಮಾಲ್ ಬೀಡು 6 ಎಳೆ ದಾರ ಬೇಕಾಗುತ್ತೆ. ಮತ್ತು ನೋಡಿ ಇದು 10.075 mm ಕ್ರೋಶ ತೊಗೊಂಡಿದ್ದೀನಿ. ಎಲ್ಲದಕ್ಕೂ ಈ ಕ್ರೋಶನೇ ಯೂಸ್ ಮಾಡೋದು. ಆಲ್ಮೋಸ್ಟ್ ಇದನ್ನೇ ಯೂಸ್ ಮಾಡ್ತೀವಿ ನಾವು, ಬೇರೆ ಯಾವುದೂ ಯೂಸ್ ಮಾಡಲ್ಲ. ನೋಡಿ ಹೀಗೆ ಸ್ಯಾರಿದು ಪಲ್ಲು ರೈಟ್ ಸೈಡು ಹೀಗೆ ನೀವು ನಾಟ್ನ ಮಾಡ್ಕೋಬೇಕು. ಲೂಫ್ ತೊಗೊಂಡು ಆ ಥ್ರೆಡ್ನ ಆಚೆ ಎಳ್ಕೊಂಡು ನಾರ್ಮಲ್ ಗಂಟು ಹಾಕ್ತೀವಲ್ವ, ಹಾಗೆಯೇ ಇಲ್ಲಿ ಟೈನ ಮಾಡ್ಕೋಬೇಡಿ. 2 ಸಲ ಟೈ ಮಾಡಿಕೊಂಡು ನೆಕ್ಸ್ಟು ಪಕ್ಕನೇ ಈಗೇನು ಟೈ ಮಾಡಿದ್ವಲ್ವ ಅದ್ರ ಪಕ್ಕನೇ ಮತ್ತೆ ಇನ್ನೊಂದು ಲೂಫ್ನ ಎಳ್ಕೊಳ್ಳಿ. ಆ ಲೂಫ್ಗೆ ಒಂದು ಲಾಕ್ ಮಾಡಿಕೊಂಡು 2 ಚೈನ್ ಹಾಕ್ಕೊಂಡು ಮತ್ತೆ ಕ್ರೋಶದ ಮೇಲೆ ದಾರ ತೊಗೊಂಡು ಈಗೇನು 2 ಚೈನ್ ಹಾಕಿದ್ವಲ್ವ ಅದ್ರ ಪಕ್ಕದಲ್ಲೇ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶ ಆದಮೇಲೆ 1 2 3 ಚೈನ್ನ ಹಾಕ್ಕೊಂಡು ಈಗ ಯಾವುದು ಡಬಲ್ ಕ್ರೋಶ ಮಾಡೋದ್ವಲ್ವ ಆ ಡಬಲ್ ಕ್ರೋಶ ಒಳಗಡೆಯಿಂದ ಒಂದು ಪಿಕಾಟ್ನ ಮಾಡ್ಕೋಬೇಕು. ಮತ್ತು ಕ್ರೋಶ ಮೇಲೆ ದಾರ ತೊಗೊಂಡು ಹೀಗೆ ಕರೆಕ್ಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಎಷ್ಟು ಬರುತ್ತೆ ಗ್ಯಾಪು, ಅಷ್ಟು ಗ್ಯಾಪ್ ಒಳಗಡೆ ನೀವು ಮತ್ತೆ ಒಂದು ಡಬಲ್ ಕ್ರೋಶನ ಮಾಡ್ಕೋಬೇಕು. 2ರಲ್ಲಿ 1 ಮಾಡ್ಕೊಳ್ಳಿ, ಮತ್ತು 2ರಲ್ಲಿ 1 ಮಾಡ್ಕೊಳ್ಳಿ. ಹಾಗೆ ಡಬಲ್ ಕ್ರೋಶ ರೆಡಿ ಆಗುತ್ತೆ. ಡಬಲ್ ಕ್ರೋಶ ಆದಮೇಲೆ ಹೀಗೆ 3 ಚೈನ್ನ ಹಾಕ್ಕೊಂಡು ನೋಡಿ ಈಗ ಹಾಕಿದ ಕಂಬ ಒಳಗಡೆಯಿಂದ ಒಂದು ಲಾಕ್ನ ಮಾಡಿಕೊಂಡ್ರೆ ನಿಮಗೆ ಪಿಕಾಕು ರೆಡಿ ಆಗುತ್ತೆ. ನೋಡಿ ಮತ್ತೆ ಒಂದು ಡಬಲ್ ಕ್ರೋಶನ ಹಾಕ್ಕೊಳ್ಳಿ. 2ರಲ್ಲಿ 1 ಮಾಡಿ, ಮತ್ತು 2ರಲ್ಲಿ 1 ಮಾಡಿ, ಮತ್ತು 3 ಚೈನ್ನ ಹಾಕ್ಕೋಬೇಕು. ಮತ್ತು ಈಗ ಹಾಕಿದ ಕಂಬ ಒಳಗಡೆಗೆ ಒಂದು ಲಾಕ್ನ ಮಾಡ್ಕೋಬೇಕು. ಮತ್ತು ಹಾಗೆಯೇ ಡಬಲ್ ಕ್ರೋಶೆ, 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಕಂಪ್ಲೀಟ್ ಆದಮೇಲೆ ಮತ್ತೆ 3 ಚೈನ್ನ ಹಾಕ್ಕೊಂಡು ಮತ್ತೆ ಒಂದು ಪಿಕಾಟ್ನ ಮಾಡ್ಕೊಳ್ಳಿ. ಮತ್ತೆ ಒಂದು ಡಬಲ್ ಕ್ರೋಶನ ಹಾಕಿ ಹೀಗೆ 5 ಟೈಮು ಡಬಲ್ ಕ್ರೋಶೆ ವಿತ್ ಪಿಕಾಟ್ ಹಾಕೋಬೇಕಾಗುತ್ತೆ. ಆ 3 ಚೈನ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಿಲ್ಲ, ಏಂತಕ್ಕಂದರೆ ಅಲ್ಲಿ ನಿಮಗೆ ಪಿಕಾಟ್ ಬಂದಿಲ್ವಲ್ಲ, ಸೊ ಅದೊಂದು ನಿಮಗೆ ಒಂದು ಕಂಬ ಥರ ಆಗುತ್ತೆ. ಅದನ್ನು ಕನ್ಸಿಡರ್ ಮಾಡಿದೆ 5 ಪಿಕಾಟ್ ಬಂದಿದೆ ಅಲ್ವಾ, 1 2 3 4 5 ಪಿಕಾಟ್ನ ಹಾಕ್ಕೊಂಡಾದಮೇಲೆ ನಾವೇನು ಬೀಡನ್ನ ತೊಗೊಂಡಿದ್ವಲ್ವ ಸ್ಕ್ವಯರ್ ಶೇಪ್ದು, ಆ ಬೀಡ್ದು ಹೋಲ್ ಏನಿದೆ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಆ ಹೋಲ್ ಇದೆ ಅಲ್ವಾ, ಆ ಹೋಲ್ನ ಕರೆಕ್ಟಾಗಿ ಸೆಂಟ್ರಿಗೆ ಮಾಡಿಕೊಂಡು ಮತ್ತು ಸ್ಮಾಲ್ದು 5 mm ಈ ಥರ ಒಂದು ಡಿಸೈನ್, ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನ್ದು ಬೀಡನ್ನ ನೀವು ಯೂಸ್ ಮಾಡ್ಬೋದು. 2 ಹೋಲು ಒಂದೇ ಕಡೆ ನೋಡಿಕೊಂಡು ನೋಡಿ ಹೀಗೆ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ ಒಳಗಡೆ ನೀವು 6 ಎಳೆ ದಾರ ಒಳಗಡೆ ಇನ್ಸರ್ಟ್ ಮಾಡಿಕೊಂಡು ಅದು ಬೀಡ್ ಲಾಕ್ನ ಮಾಡಿಬಿಡಿ. ಆ ಬೀಡ್ ಲಾಕ್ ಆದಮೇಲೆ ಮತ್ತೆ ಕ್ರೋಶ ಮೇಲೆ ಒಂದು ಸಲ ದಾರ ತೊಗೊಂಡು ಕಂಬನ ಹಾಕಿ, ಕಂಬ ಅಂತ ಹೇಳಿದ್ರೆ ಡಬಲ್ ಕ್ರೋಶೆ, ಒಂದು ಡಬಲ್ ಕ್ರೋಶೆ ಆದಮೇಲೆ ಮತ್ತೆ 1 2 3 ಚೈನ್ನ ಹಾಕ್ಕೊಂಡು ಹಾಗೆಯೇ ಒಂದು ಪಿಕಾಟ್ನ ಮಾಡ್ಕೊಳ್ಳಿ. ಮತ್ತು ಕ್ರೋಶ ಮೇಲೆ ದಾರ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳಿ. 2ರಲ್ಲಿ 1 2ರಲ್ಲಿ 1 ಡಬಲ್ ಕ್ರೋಶೆ ಮಾಡಿ 1 2 3 ಚೈನ್ನ ಹಾಕ್ಕೊಂಡು ಮತ್ತೊಂದು ಪಿಕಾಟ್ ಮಾಡ್ಕೊಳ್ಳಿ. ಮತ್ತು ಕ್ರೋಶ ಮೇಲೆ ದಾರ, ಮತ್ತು ಇನ್ನೊಂದು ಡಬಲ್ ಕ್ರೋಶೆ, ಇದು 3ನೇ ಡಬಲ್ ಕ್ರೋಶೆ ಮತ್ತು 3ನೇ ಪಿಕಾಟು. ಟೋಟಲಾಗಿ ನಮಗೆ ಎಷ್ಟು ಬೇಕಾಗಿರೋದು ಹೇಳಿ, 5 ಪಿಕಾಟ್ ಬೇಕು. 3 ಆಗಿದೆ, ಇನ್ನು 2ನ್ನ ಹಾಕ್ಕೋಬೇಕು.
ಬನ್ನಿ ಎರಡನ್ನ ಹಾಕ್ಕೊಳ್ಳೋಣ. ಎರಡರಲ್ಲಿ ಒಂದಾದಮೇಲೆ ಡಬಲ್ ಕ್ರೋಶೆ ರೆಡಿ ಆಗುತ್ತೆ. ಮತ್ತು ಈಗ 3 ಚೈನ್ನ ಹಾಕ್ಕೋಬೇಕು. 1 2 3 3 ಚೈನ್ ಆದಮೇಲೆ ಮತ್ತೆ ಹೀಗೆ ಕಂಬ ಒಳಗಡೆಯಿಂದ ಲಾಕ್ ಮಾಡಿ 4 ಪಿಕೌಟ್ ಆಗಿದೆ. ಈಗ ಲಾಸ್ಟ್ 5th ಪಿಕೌಟ್ನ ಹಾಕ್ಕೊಳ್ಳೋಣ. 1 2 3 5 ಪಿಕೌಟು ಈಗ ನಿಮಗೆ ರೆಡಿಯಾಗಿದೆ. ಈಗ 5 ಪಿಕೌಟ್ ಆದಮೇಲೆ ನೋಡಿ ಹೀಗೆ ಬರುತ್ತೆ ಡಿಸೈನು. 5 ಪಿಕೌಟ್ ಆದಮೇಲೆ ಇಲ್ಲಿ ಈಗ ಮತ್ತೆ ಇನ್ನೊಂದು ಬೀಡನ್ನ ಹಾಕ್ಕೋಬೇಕು. ನೋಡಿ ಎರಡರದ್ದು ಹೋಲು ಒಂದೇ ಕಡೆ ಬಂದು ಸ್ಟ್ರೈಟಾಗಿ ನೀಟಾಗಿ ಬರೋ ಥರ ನೋಡಿಕೊಂಡು ಕ್ರೋಶೆ ಒಳಗಡೆ ಇನ್ಸರ್ಟ್ ಮಾಡಿ, ಇನ್ಸರ್ಟ್ ಆದಮೇಲೆ ಕ್ರೋಶೆ ಒಳಗಡೆ ಹೀಗೆ ಥ್ರೆಡ್ಗೆ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನ ಲಾಕ್ ಮಾಡಿ ಮತ್ತು ಕ್ರೋಶೆ ಮೇಲೆ ದಾರ ತಗೊಂಡು ಮತ್ತು ಕಂಬನ ಹಾಕಿ. ನೋಡಿ ಹೀಗೆ ಕಂಬನ ಹಾಕ್ಕೊಂಡು ಮತ್ತು 3 ಚೈನ್ನ ಹಾಕ್ಕೊಳ್ಳಿ. 1 2 3 ಪಿಕೌಟ್ನ ಮಾಡಿ ಮತ್ತು ಕ್ರೋಶೆ ಮೇಲೆ ದಾರ, ಎರಡರಲ್ಲಿ ಒಂದು ಮತ್ತು 3 ಚೈನ್ ಹಾಕ್ಕೊಂಡು ಪಿಕೌಟ್ನ ಮಾಡ್ಕೊಳ್ಳಿ. ಈ ಸ್ಟೆಪ್ಪು ಇಷ್ಟೇ. ಫುಲ್ಲು ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಸ್ಟೆಪ್ನ ನೋಡಿ, ಈಗ ಲಾಕ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು 4 ಪಿಕೌಟ್ ಹಾಕಿದ್ದೀನಿ. ಈಗ 5ನೇ ಪಿಕೌಟು ನೋಡಿ, ಈಗ ಏನು ಒಂದು ಕಂಬ ಮಾಡಿ 1 2 3 ಚೈನ್ನ ಹಾಕ್ಕೊಂಡು ಈಗ ಹಾಕಿದ್ದು ಡಬಲ್ ಕ್ರೋಶೆ ಒಳಗಡೆ ಪಿಕೌಟ್ ಮಾಡಿಕೊಂಡು, ಪಿಕೌಟ್ ಆದಮೇಲೆ 1 2 ಚೈನ್ನ ಹಾಕ್ಕೊಂಡು ನೀವು ಟ್ರಿಮ್ಮರ್ ತಗೊಂಡು ಥ್ರೆಡ್ನ ಸ್ವಲ್ಪ ಲೆಂತಿಗೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಆಮೇಲೆ ಕ್ರೋಶನ ಹೀಗೆ ಆಚೆ ಇಳಿದ್ರೆ ಸೊ ನಿಮಗೆ ಅಲ್ಲಿ ಲಾಕ್ ಆಗುತ್ತೆ. ಈ ಲಾಕ್ನ ಸ್ವಲ್ಪ ಥ್ರೆಡ್ನ ಬಿಟ್ಟು ನೋಡಿ, ಸ್ವಲ್ಪ ಅಷ್ಟು ಥ್ರೆಡ್ನ ಬಿಟ್ಟು ನೀವು ಟ್ರಿಮ್ ಮಾಡ್ಕೊಳ್ಳಿ. ಈಗ ನಾವೇನು ಬಿಟ್ಟಿದ್ವಲ್ವ ಆ ಥ್ರೆಡ್ಗೆ ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ವ, ಗ್ಲೂನ ಇನ್ಸರ್ಟ್ ಮಾಡ್ಕೋಬೇಕು. ಗ್ಲೂನ ಇನ್ಸರ್ಟ್ ಮಾಡಿಕೊಂಡು ಹಾಗೆಯೇ ಹಿಂದೆ ಸ್ಟಿಕ್ ಮಾಡಿಬಿಡಿ. ನೋಡಿ ಇದು ಫ್ರಂಟು. ಈಗ ಬ್ಯಾಕಿಗೆ ಇದನ್ನು ಸ್ಟಿಕ್ ಮಾಡಿ. ಸೊ ಹೀಗೆ ಸ್ಟಿಕ್ ಮಾಡಿದ್ರೆ ಅದು ಅಲ್ಲೇ ಹಾಗೆ ಲಾಕ್ ಆಗುತ್ತೆ. ಅದೇನು ವೈಟಾಗಿ ಕಾಣಿಸ್ತಿದೆ ಅಲ್ವ ಅದು ಫುಲ್ಲು ಡ್ರೈ ಆದಮೇಲೆ ಟ್ರಾನ್ಸ್ಪರೆಂಟ್ ಆಗುತ್ತೆ. ಸೊ ಅದು ನೀಟಾಗಿ ಕಾಣಿಸುತ್ತೆ ನಿಮಗೆ. ನೋಡಿ ಡಿಸೈನು ಹೀಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಅಲ್ಲೇನು ಎಡ್ಜ್ ಬಂದಿದೆ ಅಲ್ಲ, ಅಲ್ಲಿ ಕುಚ್ಚನ್ನ ಕಟ್ಕೋಬೇಕು. ಮತ್ತು ತೋರಿಸ್ತೀನಿ ನೋಡಿ, ಸ್ಟಾರ್ಟಿಂಗಲ್ಲಿ ನಾವು ನಾಟ್ ಮಾಡಿದ್ವಲ್ವ ಅಲ್ಲಿಗೂ ಅಷ್ಟೇ ಥ್ರೆಡ್ನ ಕಟ್ ಮಾಡಿಕೊಂಡು ಹಾಗೆಯೇ ಸ್ಟಿಕ್ ಮಾಡಿಬಿಡಿ ಸ್ಯಾರಿಗೆ. ಸೊ ಅದಲ್ಲಿ ಸ್ಟಿಕ್ ಆಗೋಗುತ್ತೆ. ಡಿಸೈನು ಇಷ್ಟು ಸಿಂಪಲ್ಲಾಗಿ ಎಷ್ಟು ಚೆನ್ನಾಗಿ ಎಲಿಗೆಂಟಾಗಿ ಬರ್ತಾಯಿದೆ. ಯಾರು ಬೇಕಿದ್ರೂ ಹೆವಿ ಕ್ರೋಶ ಹಾಕ್ಲಿಕ್ಕೆ ಬರದೇ ಇದ್ರೂ ಇದನ್ನ ನೀವು ಟ್ರೈ ಮಾಡಿ ನೋಡ್ಬೋದು. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಆ ಎಡ್ಜ್ಗಳಲ್ಲಿ ಕಾರ್ನರಲ್ಲಿ ಏನಿದೆ ಅಲ್ವಾ ಆ ಕಾರ್ನರ್ಗೆ ನಿಮಗೆ ಕುಚ್ಚು ಬರುತ್ತೆ. ನೋಡಿ ನಾನು ಕುಚ್ಚು ಕಟ್ಟಿದ್ದೀನಿ. ಡಿಸೈನ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇದಕ್ಕೆ ನಾನು 150 ಎಳೆ ದಾರ ತಗೊಂಡು ಡಬಲ್ ಮಾಡಿದ್ರೆ 300 ಆಗುತ್ತೆ. ಅಷ್ಟು ಸ್ಟ್ಯಾಂಡ್ಸಲ್ಲಿ ನಾನು ಕುಚ್ಚನ್ನ ಕಟ್ಕೊಂಡಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ನಾನು ಹೇಳಿದೆ ಅಲ್ವಾ ಅದು ಗಮ್ಮು ಟ್ರಾನ್ಸ್ಪರೆಂಟ್ ಆಗುತ್ತೆ ಅಂತ. ಸೊ ನೋಡಿ ನಿಮಗೆ ಅಲ್ಲಿ ಟ್ರಾನ್ಸ್ಪರೆಂಟ್ ಆಗೋಗಿದೆ ಗಮ್ಮು. ಸೊ ನಿಮಗೆಲ್ಲ ಆಚೆ ಕಾಣಕ್ಕೆ ಹೋಗಲ್ಲ. ಪ್ಲೀಸ್ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ.